ಮುಂದುವರೆದ ನಾವು ಕಳೆದ 3 ದಿನಗಳಿಂದ ಪತ್ರಿಜಿಯವರ 18 ಆದರ್ಶ ಸೂತ್ರಗಳನ್ನ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ನಾವು ಏನ್ ತಿಳ್ಕೊಂಡ್ವಿ? ಸರಿಯಾದ ಧ್ಯಾನ ಪದ್ಧತಿ. ಸರಿಯಾದ ಧ್ಯಾನ ಪದ್ಧತಿ ಅಂದ್ರೆ ಏನು, ಹೇಗಿರ್ಬೇಕು, ಅದೆಲ್ಲವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಅದಾದ ನಂತರ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನು? ನಮ್ಮನ್ನ ನಾವು ಅಧ್ಯಯನ ಮಾಡ್ಕೊಳ್ಳೋದು ಸ್ವಾಧ್ಯಾಯ. ಅದಾದ ನಂತರ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು, ಪತ್ರಿ ಸರ್ ಅವರು ಯಾವ್ಯಾವ ಪುಸ್ತಕಗಳನ್ನ ರೆಕಮೆಂಡ್ ಮಾಡಿದ್ದಾರೆ, ಅವೆಲ್ಲವನ್ನ ತಿಳ್ಕೊಂಡ್ವಿ. ಸೊ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ, ಪುಸ್ತಕಗಳನ್ನ ಓದ್ತಾ ಇದ್ದೀವಿ. ಅದರ ಜೊತೆ ಮೂರನೆಯದು ಅನುಭವ. ನಮಗಲ್ಲಿ ಜ್ಞಾನ ಇದೆ, ನಮಗೆ ಅನುಭವ ಮೂರನೆಯದು ಅನುಭವ. ಅದನ್ನೇ ನಾವು ಹೇಳ್ತೀವಿ ಸಜ್ಜನ ಸಾಂಗತ್ಯ. ನಿನ್ನೆ ನಮ್ಗೆ ಸಜ್ಜನ ಸಾಂಗತ್ಯದ ಮುಂದುವರಿದ ಭಾಗ ಸರ್ ಹೇಳಿದ್ರು. ಅದು ಮುಂದುವರಿದ ಭಾಗವಾಗಿ ಇನ್ನೂ ಒಂದು ಸ್ವಲ್ಪ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಧ್ಯಾನ ಅನುಭವ, ಅದೇ ರೀತಿ ಆಧ್ಯಾತ್ಮಿಕ ಅನುಭವಗಳನ್ನ ನಾವು ಹಂಚ್ಕೊಳ್ತಾ ಇರ್ಬೇಕು. ನಾವು ಪುಸ್ತಕಗಳನ್ನ ಓದ್ತಾ ಇರ್ತೀವಿ, ಅದನ್ನ ನಾವು ಎಷ್ಟು ಹಂಚ್ಕೋತಾ ಇರ್ತೀವಿ ಅಷ್ಟು ನಮ್ಮ ಜ್ಞಾನ ಅನ್ನೋದು ವೃದ್ಧಿ ಆಗ್ತಾ ಇರುತ್ತೆ. ನಾವು ಆಚರಣೆಗೆ ತಗೋತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಎಷ್ಟು ಜ್ಞಾನ ಪಡೆದಿರ್ತೀವಿ ಅದನ್ನ ಹಂಚ್ತಾ ಇರ್ಬೇಕು. ಎಷ್ಟು ಧ್ಯಾನ ಮಾಡ್ತಿರ್ತೀವಿ, ಎಷ್ಟು ಪುಸ್ತಕಗಳನ್ನ ನಾವು ಓದ್ತಾನೆ ಇರ್ತೀವಿ, ಅಂತ್ಯನೇ ಇಲ್ಲ ಇಲ್ಲಿ ಅದಕ್ಕೆ. ಹಾಗೆ ಎಲ್ಲರ ಅನುಭವಗಳನ್ನ ಕೇಳ್ತಾನೇ ಇರ್ಬೇಕು. ಅದಕ್ಕೂ ಕೂಡ ಅಂತ್ಯ ಅನ್ನೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು, ಯಾವಾಗ ಫ್ರೀ ಇರ್ತೀವಿ, ಯಾರು ಧ್ಯಾನ ಮಾಡ್ತೀವಿ, ಇವತ್ತು ಪ್ರಾರಂಭ ಮಾಡಿದಾರ, ಓಕೆ ಇವತ್ತು ಏನ್ ಧ್ಯಾನ ಮಾಡಿದೆ, ಏನ್ ಅನಿಸ್ತು ಧ್ಯಾನದಲ್ಲಿ, ಅನುಭವಗಳನ್ನ ಕೇಳ್ಬೇಕು. ಅದರಿಂದ ನಾವು ಕಲಿತಾ ಹೋಗ್ತೀವಿ ಇಲ್ಲಿ. ಇಲ್ಲಿ ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಈ ಏನೋ ಅನುಭವಗಳನ್ನ ಕೇಳೋದು ಅಂತಿಂತ ವಿದ್ಯೆ ಅಲ್ಲ ಅಂತೆ, ಅದು ಬ್ರಹ್ಮ ವಿದ್ಯೆ ಅಂತೆ. ಯಾಕೆ ಬ್ರಹ್ಮ ವಿದ್ಯೆ ಅಂತಾರೆ? ಈಗ ಯಾವುದೋ ಒಂದು ವಿಷಯವನ್ನ ಹೇಳ್ತಿದ್ದಾರೆ ಅಂದ್ರೆ ನಾವು ಕೇಳ್ತೀವಿ, ಆದ್ರೆ ಅದು ಕೇಳೋದಕ್ಕೆ ಏನ್ ಬೇಕು? ತಾಳ್ಮೆ ಬೇಕು. ಅದನ್ನ ಕೇಳೋದು ಸುಲಭವಲ್ಲ, ಕೇಳೋ ಅಂತದಕ್ಕೆ ತಾಳ್ಮೆ ಬೇಕು. ಅದ್ರಲ್ಲಿ ಏನನ್ನ ಕಲಿತಿದೀವಿ ಅನ್ನೋದನ್ನ ತಗೋಬೇಕು ನಾವು. ಅವ್ರು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ನನಗೆ ಏನು ಅನ್ನೋದು ನಾವು ಕೇಳ್ತಾ ಹೋಗ್ಬೇಕು. ನಮಗೆ ಬೇಕಾಗಿರೋದನ್ನ ನಾವು ಪಿಕ್ ಮಾಡ್ತಾ ಹೋಗ್ತೀವಿ, ಅಷ್ಟನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತೀವಿ. ಅದಕ್ಕೆ ಇದನ್ನ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ ಸರ್. ಅದರಲ್ಲಿ ಜ್ಞಾನವನ್ನ ಪಡಿತೀವಿ ನಾವು, ಎಲ್ಲದನ್ನ ಪಡಿತೀವಿ ಆ ವಿದ್ಯೆಯಲ್ಲಿ. ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಿ. ಸುಮ್ಮನೆ ಅವ್ರು ಹೇಳೋದನ್ನ ಕೇಳಲ್ಲ, ನಾವು ಕೇಳ್ಬಿಟ್ಟು ಅದರಲ್ಲಿ ಏನ್ ಬೇಕು ನಮಗೆ ಆಚರಣೆಗೆ ತಗೋತೀವಿ, ಕಲಿತೀವಿ ಅದರಲ್ಲಿ. ಮತ್ತೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ. ಇಷ್ಟೆಲ್ಲ ಇದೆ. ಅದಕ್ಕೆ ಇದನ್ನ ಯಾವಾಗ ನಾವು ಅನುಭವಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ, ಆ ವಿದ್ಯೆನೇ ಬ್ರಹ್ಮವಿದ್ಯೆ. ಇಲ್ಲಿ ನಾವು ಧ್ಯಾನ ಮಾಡೋದಲ್ಲ ಬ್ರಹ್ಮವಿದ್ಯೆ. ಎಲ್ರೂ ಕೂತ್ಕೋಬಹುದು ಧ್ಯಾನಕ್ಕೆ, ಬಟ್ ಕೇಳೋದಿದೆಯಲ್ಲ ಎಲ್ರಿಗೂ ಕೇಳೋದಕ್ಕಾಗಲ್ಲ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಧ್ಯಾನ ನಮ್ಗೆಲ್ಲ ಗೊತ್ತಿದೆ, ಪಾರ್ವತಿ, ಸರಸ್ವತಿ ದೇವಿ ಮತ್ತೆ ಲಕ್ಷ್ಮೀ ದೇವಿ. ಪಾರ್ವತಿ ಅಂದ್ರೆ ಧ್ಯಾನ ಮಾಡುವುದೇ ಪಾರ್ವತಿ ದೇವಿ, ಪುಸ್ತಕಗಳನ್ನ ಓದೋದು ಸರಸ್ವತಿ ದೇವಿ. ನಾವು ಸೇವೆಯನ್ನ ಮಾಡೋದು ಲಕ್ಷ್ಮೀ ದೇವಿ ಅಂತೀವಿ. ಇನ್ನೊಂದು ಅರ್ಥದಲ್ಲಿ ಎಲ್ಲರ ಅನುಭವಗಳನ್ನ ಕೇಳೋದು ಕೂಡ ಲಕ್ಷ್ಮೀ ದೇವಿ. ಯಾಕೆ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ದೇವಿ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿ ಪಾದಗಳನ್ನು ಹೊತ್ತುತ್ತಾ ಇರ್ತಾರೆ ವಿಷ್ಣುವಿನ. ಅವಾಗ ಏನ್ ಮಾಡ್ತಾ ಇರ್ತಾರೆ? ಪಾದಗಳನ್ನು ಹೊತ್ತುತ್ತಾ ಕೇಳ್ತಾ ಇರ್ತಾರೆ. ಆ ಕೇಳೋದನ್ನೋದೇ ಲಕ್ಷ್ಮೀ ದೇವಿ, ಒಂದು ಸೂಚಕ. ಅವರ ಒಂದು ಸೂಚಕ ಲಕ್ಷ್ಮೀ ದೇವಿ, ಕೇಳೋದು. ಹೇಗೆ ಕಣ್ಣು ಮುಚ್ಚು ಕೂತ್ಕೊಂಡು ಧ್ಯಾನ ಮಾಡ್ತೀವಿ, ಪುಸ್ತಕಗಳನ್ನ ಓದ್ತೀವಿ, ಸರಸ್ವತಿ ದೇವಿ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಪಾರ್ವತಿ ದೇವಿ ಆಗ್ತೀವಿ. ಪುಸ್ತಕಗಳನ್ನ ಓದಿ ಜ್ಞಾನವನ್ನ ಪಡಿತಾ ಹೋದ್ರೆ ಸರಸ್ವತಿ ದೇವಿ ಆಗ್ತೀವಿ. ಹಾಗೆ ನಾವು ಯಾವ ಅನುಭವಗಳನ್ನ ಕೇಳ್ತಾ ಹೋಗ್ತೀವಿ, ಲಕ್ಷ್ಮೀ ದೇವಿ ಆಗ್ತೀವಿ. ನಮ್ಮ PSSM ಅಂದ್ರೇನೆ ಧ್ಯಾನವನ್ನ ಮಾಡ್ತಾ
ಪುಸ್ತಕಗಳನ್ನ ಓದ್ತಾ ಎಲ್ಲರ ಅನುಭವವನ್ನ ಕೇಳ್ತಾ ದೇಹವನ್ನ ಬಿಡೋದು ಅಂತ ಹೇಳ್ತಾರೆ ನಮ್ಮ ಗುರುಗಳು. ನಮ್ಮ ಸಾವು ಹೇಗಿರ್ಬೇಕು ಅಂತ ನಮ್ಮ ಗುರುಗಳು ಹೇಳ್ತಾರೆ ಅಂದ್ರೆ, ಧ್ಯಾನ ಮಾಡ್ತಾ ಇದ್ದಂಗೆ ನಾವು ದೇಹವನ್ನ ಬಿಡ್ಬೇಕು, ಪುಸ್ತಕಗಳನ್ನು ಓದ್ತಾ ಇದ್ದಂಗೆ ನಮ್ಮ ದೇಹವನ್ನ ಬಿಡ್ಬೇಕು, ಅನುಭವಗಳನ್ನ ಕೇಳ್ತಾನೆ ನಮ್ಮ ದೇಹವನ್ನ ಬಿಡ್ಬೇಕು. ಅಂದ್ರೆ ನಾವು ಎಚ್ಚರ ಸ್ಥಿತಿಯಲ್ಲಿದ್ದಾಗೆ ನಮ್ಮ ದೇಹವನ್ನ ನಾವು ತ್ಯಾಗ ಮಾಡ್ಬೇಕು. ಅದೇ PSSM ಅಂದ್ರೆ, ಅದನ್ನೇ ನಾವು ಇಲ್ಲಿ ಕಲಿಯೋದು. ಅದಕ್ಕೆ ನಾವು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಲಸಕ್ಕೆ ಬಾರದ ವಿಷಯಗಳನ್ನು ಮಾತಾಡದೇ ಇರಬೇಕು. ಬಟ್ ಪ್ರತಿ ಕ್ಷಣ ನಾವೇನ್ ಮಾಡ್ಬೇಕು, ಉಪಯೋಗಿಸ್ಕೋಬೇಕು. ಧ್ಯಾನ, ಪುಸ್ತಕಗಳನ್ನ ಓದೋದು, ಈ ಸಜ್ಜನ ಸಾಂಗತ್ಯ, ಯಾವುದಾದ್ರೂ ಒಂದು ಕಾರ್ಯಕ್ಕೆ ಪ್ರತಿ ಕ್ಷಣವನ್ನ ನಾವು ಉಪಯೋಗಿಸ್ಕೊಳ್ತಾ ಇರ್ಬೇಕು. ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಕಬ್ಬಿದೆ, ಆ ಕಬ್ಬನ್ನ ಹೇಗೆ ಹಿಂಡ್ತಾರೆ ಅದರಲ್ಲಿ ರಸವನ್ನ ತೆಗೆಯೋದಿಕ್ಕೆ? ಅದನ್ನ ಒಂದ್ಸರಿ ಯಾಕೆ ತೆಗೆದ್ಬಿಟ್ಟು ಬೇಯಿತಾರ ಅವರು? ಕಬ್ಬಿನಲ್ಲಿರುವ ಸ್ವಾದವನ್ನ ಹೇಗೆ ತೆಗಿತಾ ಹೋಗ್ತಾರೆ, ಹಿಂಡಿ 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 ಅದರಲ್ಲಿ ರಸ ಹೇಗ್ ಬರುತ್ತೆ, ಅದು ಕುಡ್ದಷ್ಟು ಸವದಷ್ಟು ಹೇಗಿರುತ್ತೆ ನಮಗೆ? ಆ ರಸ ಕುಡಿತೀವಿ ತಾನೆ ನಾವು. ಹಾಗೆ ನಾವೇನ್ ಮಾಡ್ಬೇಕು, ಎಷ್ಟು ಸವಿತಾ ಹೋಗ್ತೀವಿ, ಅನುಭವಗಳನ್ನ ಕೇಳ್ತಾ ಹೋಗ್ತೀವಿ, ನಮ್ಮ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತೆ. ನಾವು ಒಂದು ಎರಡು ಕೇಳಿದ್ರೆ ಸಾಧ್ಯ ಆಗಲ್ಲ. ಆ ಕಬ್ಬಿನ ರಸ ಹಿಂಡಿದಾಗ ಎಷ್ಟು ಬರ್ತಿರುತ್ತೆ, ಹಾಗೆ ಅಷ್ಟು ಅನುಭವಗಳನ್ನ ಕೇಳಿ ಕೇಳಿ ನಾವು ಕೇಳ್ತಾ ಹೋದಂಗೆಲ್ಲ ಆ ರಸ ಎಷ್ಟು ಸ್ವಾದ ಇರುತ್ತೆ, ಆಗ ಹೆಚ್ಚು ಅನುಭವಗಳನ್ನ ಕೇಳ್ತಾ 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 ನಮ್ಮ ಜೀವನ ಕೂಡ ಈ ಈ ಬಂದಿರುವಂತಹ ಈ ಲೋಕಕ್ಕೆ ನಾವು ಈ ಜನ್ಮ ತಗೊಂಡ್ ಬಂದಾಗ ಕೂಡ ಅಷ್ಟು ಸ್ವಾದವಾಗಿ ಅನುಭವಿಸ್ತೀವಿ. ಆ ರಸ ಹೇಗೆ ಸ್ವಾದ ಇರುತ್ತೆ, ನಮ್ಮ ಜೀವನ ಕೂಡ ಅನುಭವಗಳನ್ನ ಕೇಳ್ದಾಗ ಏನಾಗುತ್ತೆ, ಸ್ವಾದ ಇರುತ್ತೆ. ಸೊ ನಮ್ಮ ಕಿವಿ ಎತ್ತಕ್ಕಾಗಿದೆ, ಅನುಭವಗಳನ್ನ ಕೇಳೋದಕ್ಕಾಗಿದೆ. ಅದೇ ರೀತಿ ಬಾಯಿ ಕೂಡ ಇದೆ. ಬಾಯಿ ಏನು, ನಮ್ಮ ಅನುಭವಗಳನ್ನು ಕೂಡ ಹಂಚ್ಕೋಬೇಕು. ನಾವು ಬರೀ ಕೇಳೋದು ಮಾತ್ರ ಅಲ್ಲ, ಅನುಭವಗಳನ್ನು ಕೂಡ ಹಂಚ್ಕೋಬೇಕು. ಸೊ ನಾವು ನಾವು ನಮ್ಮ ಅನುಭವಗಳನ್ನ ಹೇಳ್ಬೇಕು, ಅದೇ ಕೇಳ್ತಾ ಇರ್ತೀವಿ. ಬಾಯಿ ನಮ್ಮ ಅನುಭವಗಳನ್ನ ಇನ್ನೊಬ್ರಿಗೆ ಹಂಚಬೇಕು. ಸೊ ನಮ್ಮ ತಲೆ ನಮ್ಮ ಪುಸ್ತಕಗಳನ್ನ ಓದಿದ್ದನ್ನ ನಾವು ಇಲ್ಲಿ ತಲೆ ಮಾತ್ರ ನಂಬಿದೆ. ಹಾಗೆ ನಮ್ಮ ಉಸಿರೇತಕ್ಕಾಗಿದೆ, ನಮ್ಮ ಶ್ವಾಸದ ಮೇಲೆ ಗಮನ, ನಾವು ಧ್ಯಾನವನ್ನ ಮಾಡೋದಕ್ಕಾಗಿ ನಮ್ಮ ಶ್ವಾಸ ಇದೆ. ನೀವು ಅಬ್ಸರ್ವ್ ಮಾಡಿ. ಸೊ ಒಬ್ಬ ಧ್ಯಾನಿಗೂ ಬೇರೆ ಧ್ಯಾನಿ ಅಲ್ಲದವ್ರಿಗೂ ಏನ್ ವ್ಯತ್ಯಾಸ? ಉಸಿರಾಟ ಅಂದ್ರೆ ಎಷ್ಟು ಮಹತ್ವ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ಕಿವಿ ಕೇಳೋದು ಎಷ್ಟು ಮುಖ್ಯ, ಈ ಕಿವಿಯ ಮಹತ್ವ ಗೊತ್ತಿರುತ್ತೆ. ಬಾಯಿ ನಾವೇನನ್ನ ಮಾತಾಡಬೇಕು, ಯಾವಾಗ ಮಾತಾಡ್ಬೇಕು ಅನ್ನೋದು ಈ ಬಾಯಿಯ ಮಹತ್ವ ಅವ್ರಿಗೆ ಗೊತ್ತಿರುತ್ತೆ. ಕಣ್ಣಿನ ಮಹತ್ವ ಗೊತ್ತಿರುತ್ತೆ. ಶ್ವಾಸದ ಮಹತ್ವ ಅವ್ರಿಗೆ ಗೊತ್ತಿರುತ್ತೆ. ಧ್ಯಾನಿ ಅಲ್ಲದವ್ರಿಗೆ ಇದೆಲ್ಲ ಬರೀ ಅಂಗಗಳು, ದೇಹದ ಅಂಗಗಳು ಮಾತ್ರ. ಆದ್ರೆ ಒಬ್ಬ ಧ್ಯಾನಿಗೆ ಇವೆಲ್ಲ ಪ್ರಮುಖವಾದದ್ದು. ಆದ್ರೆ ನಾವು ಈ ಭೂಮಿ ಮೇಲೆ ಬಂದಾಗಿಂದ ಎಷ್ಟೋ, ಅಂದ್ರೆ ಇದು ಒಂದೇ ಜನ್ಮ ಅಲ್ಲ, ಎಷ್ಟೋ ಜನ್ಮ ಎತ್ತುತ್ತಾನೇ ಬರ್ತಿದ್ದೀವಿ. ಪುನರಪಿ ಜನನ ಪುನರಪಿ ಮರಣ. ಎಷ್ಟೋ ಜನ್ಮಗಳು ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಗಂಡ ಹೆಂಡತಿಗೆ ತಗೋತಾ ಇದೀವಿ. ಶರೀರಗಳನ್ನ ಧರಿಸ್ತಾನೆ ಇದೀವಿ, ಲೆಕ್ಕನೇ ಇಲ್ಲ. ಸೊ ಏನಾಗ್ತಾ ಇದೆ, ಎಷ್ಟೋ ಜನ್ಮಗಳನ್ನ ತಗೊಂಡು ತಗೊಂಡು ಬರ್ತಾ ಇದೀವಿ ಭೂಮಿಗೆ. ಆದ್ರೆ ಈ ಭೂಮಿ ಮೇಲೆ ಬಂದ ಮೇಲೆ ಸಂಸಾರದಲ್ಲಿ ಇದ್ದೀವಿ. ಆದ್ರೆ ಸಂಸಾರದಲ್ಲಿ ಇದ್ದು ನಾವು ಆ ಸಂಸಾರದಲ್ಲಿ ಮುಳುಗಬಾರ್ದು. ಈಗ ನದಿಯಲ್ಲಿ ಸ್ನಾನ ಮಾಡಕ್ ಹೋಗ್ತೀವಿ, ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಬರ್ತೀವಿ, ಮುಳುಗೋದ್ರೆ? ಸೊ ನಾವು ಅಲ್ಲಿ ಮುಳುಗೋದ್ರೆ ಹೊರಟೋಗ್ತೀವಿ. ಸಮುದ್ರದಲ್ಲಿ ಸ್ನಾನಕ್ಕೆ ಹೋಗ್ತೀವಿ, ಸಮುದ್ರದಲ್ಲಿ ನಾವು ಹೊಡೆದ್ಕೊಂಡೋದ್ರೆ, ಅಲೆಗಳಿಗೆ ಹೊಡ್ಕೊಂಡೋದ್ರೆ ಹೋದ್ವಿ. ಹಾಗೆ ಈ ಸಂಸಾರದಲ್ಲಿ ಇದ್ದು ನಾವು ಆ ಬರ್ತಕ್ಕಂಥ ಕಷ್ಟ, ತೊಂದರೆ, ನೋವು, ದುಃಖಗಳಿಗೆ ಮುಳುಗಬಾರ್ದು. ಅದ್ರಲ್ಲೇನೆ ಅದನ್ನ ಜಯಿಸ್ಬೇಕು. ಅದನ್ನ ಹೇಗ್ ಜಯಿಸ್ತೀವಿ ನಾವು? ಇದನ್ನೆಲ್ಲ ಒಡೆದ್ಕೊಂಡು ಹೋಗದೆ, ಸೊ ನಾವು ಹೇಗೆ ನದಿಯಲ್ಲಿ ಮುಳುಗದೆ ಇರಬೇಕು ಅಂತಂದ್ರೆ, ಈ ಸಂಸಾರದಲ್ಲಿ ನಾವು ಮುಳುಗಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ಈ ಮೂರನ್ನ ಆಚರಣೆ ಇರಬೇಕು: ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ. ಆಗ ಮಾತ್ರ ನಿರ್ವಾಣ ಹೊಂದುತ್ತೀವಿ ನಾವು.
ಹೇಗೆ ನಿರ್ವಾಣ ಹೊಂದ್ತೀವಿ? ಈ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಇದ್ದಾಗ ಮಾತ್ರ ಸಂಸಾರದಲ್ಲಿ ನಿರ್ವಾಣ. ಸೊ ಅದಕ್ಕೆ ಸಂಸಾರದಲ್ಲಿದ್ದು ಆ ಸಂಸಾರದಲ್ಲಿ ಮುಳುಗಬಾರ್ದು ನಾವು. ಸೊ ಹೇಗೆ ನದಿಗೆ ಇಳಿತೀವಿ, ಸೊ ಇಳಿದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಏನ್ ಕೆಲಸ ಇದೆ ಮುಳುಗಿಸ್ಕೊಂಡು ವಾಪಸ್ ಬರ್ತೀವಿ. ಸೊ ಸ್ನಾನಕ್ಕೆ ಹೋದ್ರೆ ಸ್ನಾನವನ್ನ ಮಾಡ್ಬರ್ತೀವಿ, ಕಾಲನ್ನ ತೊಳೆಯಕ್ ಹೋದ್ರೆ ನೀರನ್ನ ಕುಡಿಯಕ್ ಹೋದ್ರೆ ನೀರನ್ನ ಕುಡಿದ್ ಬರ್ತೀವಿ, ಅಷ್ಟೇ ಅಲ್ಲಿ ಕೆಲಸ ನದಿಗೆ ಇಳಿದಾಗ. ಹಾಗೆ ಈ ಸಂಸಾರದಲ್ಲಿ ಬಂದಾಗ ಅಲ್ಲಿ ಯಾವ ವಿಷಯ ಬಂದಿದೆ ಆ ವಿಷಯವನ್ನ ಅಲ್ಲಿ ಮಾಡ್ಬೇಕು, ಅಲ್ಲಿಗೆ ಮುಗಿಸ್ಬೇಕು, ಬರ್ಬೇಕು. ಬಟ್ ಅದರಲ್ಲೇ ಆಳವಾಗಿ ಇಳಿದಾಗ ಏನಾಗ್ತೀವಿ, ಕೊಚ್ಕೊಂಡು ಹೋಗ್ತಾ ಇರ್ತೀವಿ. ಆ ಕೊಚ್ಕೊಂಡು ಹೋಗ್ಬಾರ್ದು ಅಂದ್ರೆ ನಾವ್ ಯಾವಾಗ್ಲೂ ಅನುಭವಗಳನ್ನ ಕೇಳ್ತಾನೇ ಇರ್ಬೇಕು. ಅದಕ್ಕೆ ನಾವೇನನ್ನ ಹೆಚ್ಚಿಸ್ಬೇಕು ಅಂದ್ರೆ ಈ ಸಜ್ಜನ ಸಾಂಗತ್ಯವನ್ನ ನಾವು ಹೆಚ್ಚು ಹೆಚ್ಚು ಕೇಳ್ತಾ ಇರ್ಬೇಕು, ಹೆಚ್ಚು ಧ್ಯಾನ ಮಾಡ್ಬೇಕು, ಹೆಚ್ಚು ಪುಸ್ತಕಗಳನ್ನು ಓದ್ಬೇಕು. ಅದೇ ರೀತಿ ಹೆಚ್ಚು ಅನುಭವಗಳನ್ನ ಕೇಳ್ತಾ ಇದ್ರೆ ನಾವು ಕೊಚ್ಚಿ ಹೋಗಲ್ಲ ಆಗ. ಸೊ ಅದಕ್ಕೆ ಹೇಳೋದು, ಈ ಒಂದು ಅನುಭವಗಳನ್ನ ಕೇಳೋದು ಅಂದ್ರೆ ಸಾಮಾನ್ಯವಾದಂತಹ ವಿದ್ಯೆ ಅಲ್ಲ, ಬ್ರಹ್ಮ ವಿದ್ಯೆ ಅಂತ ಹೇಳ್ತಾರೆ ಪತ್ರಿ ಸರ್. ಸೊ ಹೇಗೆ ಧ್ಯಾನಕ್ಕೆ ಕುತ್ಕೋಬೇಕು 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 ಅಂತಾರೆ, ಅನುಭವಗಳನ್ನು ಅಷ್ಟೇನೆ ಕೇಳ್ಬೇಕು 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 ಕೇಳ್ಬೇಕು. ಜೀವನವೆಲ್ಲ ಅನುಭವಗಳನ್ನ ಕೇಳ್ತಾನೆ ಇರ್ಬೇಕು. ಅದಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಅಂತ್ಯ ಏನಾದ್ರೂ ಇದೆನಾ? ಇಲ್ಲ. ಆದಿ ಅನ್ನೋದಿದೆ, ಪ್ರಾರಂಭ ಅನ್ನೋದಿದೆ, ಬಟ್ ಕೊನೆ ಅನ್ನೋದು ಯಾವುದಕ್ಕೂ ಇಲ್ಲ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು 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 ಕೇಳ್ತಾನೇ ಇರ್ಬೇಕು. ಸೊ ಪ್ರತಿಯೊಬ್ಬ ಧ್ಯಾನಿಯಿಂದ ನಾವೇನ್ ಮಾಡ್ಬೇಕು, ಈ ಅನುಭವಗಳನ್ನ ಕೇಳ್ತಾ ಇರ್ಬೇಕು. ಸೊ ಇದಕ್ಕೆ ಆದಿಶಂಕರಾಚಾರ್ಯರು ಒಂದು ಹೇಳಿದ್ದಾರೆ, ಭಜ ಗೋವಿಂದಮಲ್ಲಿ ಹೇಳಿದ್ದಾರೆ. ಪತ್ರಿಸರು ಅದ್ಭುತವಾಗಿ ನಮಗೆ ಇದನ್ನು ತಿಳಿಸಿದ್ದಾರೆ. ತ್ರಿಜಗತಿ ಸಜ್ಜನ ಸಂಗತಿ ಏಕಾ ಭವತಿ ಬಾ ವರ್ಣರತೇನ ನೌಕಾ. ತ್ರಿಜಗತಿ ಸಜ್ಜನ ಸಂಗತಿ. ತ್ರಿಜಗತಿ ಅಂದ್ರೆ ಅಂದ್ರೆ 3 ಲೋಕಗಳು, ನಮಗೆಲ್ಲ ಗೊತ್ತಿದೆ. ಸೊ ಆ 3 ಲೋಕಗಳು ಸಜ್ಜನ ಸಂಗತಿ ಅಂದ್ರೆ ಸಜ್ಜನರ ಸಾಂಗತ್ಯದಿಂದ. ಭವತಿ ಭವ ವರ್ಣ ನೌಕಾ. ನೌಕಾ ಅಂದ್ರೆ ನೌಕೆ, ನಾವು ಹೇಗ್ ದಾಟ್ತೀವಿ ಅಂದ್ರೆ ಒಂದು ಸಾಗರವನ್ನ, ಒಂದು ನದಿಯನ್ನ ಹೇಗೆ ದಾಟ್ತೀವಿ ನೌಕೆಯಿಂದ ಈ ಕಡೆಯಿಂದ ಆ ಕಡೆ, ಹಾಗೆ ನಮ್ಮ ಒಂದು ದುಃಖ ಸಾಗರ ಭವಸಾಗರದಿಂದ ನಾವು ಏನ್ ಮಾಡ್ಬೇಕು, ದಾಟಬೇಕು. ಅದು ಯಾವಾಗ ಈ ಸಜ್ಜನ ಸಾಂಗತ್ಯದಲ್ಲಿದ್ದಾಗ ಆ ನೌಕೆಯನ್ನ ನಾವು ದಾಟ್ತೀವಿ. ತ್ರಿಜಗತಿ ಸಜ್ಜನ ಸಂಗತಿ ಏಕಾ ಭವತಿ ಭವತಿ ಭವಾವರ್ಣ ನೌಕಾ. ಆ ನೌಕೆಯನ್ನ ಹೇಗೆ ದಾಟ್ತಾರೆ ನೋಡ್ತೀರಲ್ವಾ, ಅಲ್ಲಿ ಎಷ್ಟು ಏರಿಳಿತಗಳು ಬರುತ್ತೆ, ನದಿಯಲ್ಲಿ ಎಷ್ಟೊಂದಿರುತ್ತೆ, ಆದ್ರೂ ನೌಕೆ ಹೇಗೆ ದಾಟಿ ದಡವನ್ನ ಸೇರುತ್ತೆ. ಹಾಗೆ ನಾವು ಎಷ್ಟೇ ಲೋಕಗಳು, ಈ 3 ಲೋಕಗಳಲ್ಲಿ ಇದ್ರೂ ಕೂಡ ಈ ಸಜ್ಜನ ಸಾಂಗತ್ಯ ಅನ್ನೋದಿದ್ರೆ ಈ ದುಃಖ ರಾಹಿತ್ಯದಿಂದ ನಾವು ಹೇಗೆ ನೌಕೆ ದಾಟುತ್ತೆ, ನಮ್ಮ ಜೀವನದಲ್ಲಿ ನಾವು ಕೂಡ ಮುಕ್ತಿ ಅನ್ನೋದನ್ನ ನಾವು ತಲುಪುತ್ತೀವಿ. ಅದು ಯಾವಾಗ ಈ ಸಜ್ಜನ ಸಾಂಗತ್ಯದಲ್ಲಿದ್ದಾಗ ಮಾತ್ರ. ಯಾಕಂದ್ರೆ ಅಲ್ಲಿ ಅನುಭವಗಳನ್ನ ನಾವು ಪಡಿತಾ ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವೇನ್ ಮಾಡಬೇಕು, ಕಲಿಬೇಕು, ಕೇಳ್ತಾನೇ ಇರ್ಬೇಕು, ವಿಷಯಗಳನ್ನ ಕೇಳ್ತಾನೇ ಇರ್ತೀವಿ ನಾವಿಲ್ಲಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಮಾಸ್ಟರು ವಿಭಿನ್ನ, ಅವರ ಜ್ಞಾನ ಏನು ಬೇರೆ ಬೇರೆ ಇರುತ್ತೆ. ಒಬ್ಬ ವ್ಯಕ್ತಿ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿಯ ಜ್ಞಾನ ಇರಲ್ಲ, ಅವರ ಅನುಭವ ಬೇರೆ, ಇವರ ಅನುಭವ ಬೇರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಜ್ಞಾನವನ್ನ ಅವರಿಗೆ ತಿಳಿಸ್ಬೇಕು, ಅವರ ಜ್ಞಾನವನ್ನ ನಾವು ಪಡಿಬೇಕು. ಅದೇ ಸಜ್ಜನ ಸಾಂಗತ್ಯ. ನಮ್ಮ ಅನುಭವವನ್ನು ನಾವು ಹಂಚಬೇಕು, ಅವರ ಅನುಭವಗಳನ್ನ ನಾವು ಪಡಿಬೇಕು. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಎಲ್ರಿಗೂ ಗೊತ್ತಿದೆ ಜೇನುಗೂಡು. ಜೇನು ಏನ್ ಮಾಡುತ್ತೆ, ಸೊ ಎಲ್ಲಾ ಗಿಡಗಳಿಗೆ ಹೋಗಿ ಮಕರಂದವನ್ನ ತರುತ್ತೆ, ತಂದು ಏನ್ ಮಾಡುತ್ತೆ, ಅದ್ಭುತವಾದಂತ ಗೂಡನ್ನ ನಿರ್ಮಾಣ ಮಾಡುತ್ತೆ ಅಲ್ವಾ. ಸೊ ನಾವು ಎಲ್ಲರಿಂದ ಹೋಗಿ ಆ ಜ್ಞಾನವನ್ನ ತರಬೇಕು, ಅನುಭವಗಳನ್ನ ಕೇಳಬೇಕು.
ಆ ವಿನಮ್ರತೆಯಿಂದ ಅವ್ರ ಹತ್ರ ನಾವು ಆ ಅನುಭವಗಳನ್ನ ನಾವು ಕೇಳ್ತಾ ಹೋಗ್ಬೇಕು. ಅದ್ ಹೇಗೆ ನೋಡಿ, ಜೇನು ಹೋಗಿ ಯಾವ್ದು ಹೂವಿನಲ್ಲಿರುತ್ತೆ, ಎಷ್ಟು ಮಕರಂದ ಇರುತ್ತೆ ಅಷ್ಟನ್ನು ಮಾತ್ರ ತರುತ್ತೆ. ಎಷ್ಟೊಂದು ಹೂವು ಇರುತ್ತೆ, ಬಟ್ ಯಾವ ಹೂವಿನಲ್ಲಿದೆ ಆ ಹೂವಿಗೆ ಮಾತ್ರ ಹೋಗಿ ಮಕರಂದ ಎತ್ಕೊ ಬರುತ್ತೆ. ಹಾಗೆ ನಾವು ಕೂಡ ಅನುಭವಗಳನ್ನು ಕೇಳಿ ಅದರಲ್ಲಿ ಯಾವ ಜ್ಞಾನ ನಾವು ಆಚರಣೆಗೆ ತಗೋಬೇಕು, ಯಾವುದನ್ನ ಪಾಲಿಸ್ಬೇಕು, ಅದನ್ನ ಮಾಡ್ತಾ ಹೋಗ್ಬೇಕು. ಅದೆಷ್ಟು ಅದ್ಭುತವಾದ ಜೇನುಗೂಡನ್ನು ಕಟ್ಟುತ್ತೆ. ಹಾಗೆ ನಾವು ಕೂಡ ಅನುಭವಗಳನ್ನ ಪಡೆದು ನಮ್ಮ ಜ್ಞಾನವನ್ನ ಕಟ್ಟಬೇಕು ನಾವು. ಸೊ ನಾವು ಎಷ್ಟು ಅನುಭವಗಳನ್ನ ಕೇಳ್ತಾ ಇರ್ತೀವಿ, ಅಷ್ಟು ನಮ್ಮ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಪತ್ರಿಸರಲ್ಲಿ, ತದ್ವಿದ್ಧಿ ಪ್ರಣಿಪಾತೇನ ಹರಿಪ್ರಶ್ನೇನ ಸೇವಯ ಉಪದೇ ಭಕ್ತನಿ ತೇ ಜ್ಞಾನಂ ಜ್ಞಾನಿನಸ್ತ ದರ್ಶಿನಃ. ಸೊ ನಮ್ಗೆಲ್ಲ ಗೊತ್ತಿದೆ ತದ್ವಿದ್ಧಿ. ತತ್ ಅಂದ್ರೆ ಅನುಭವ ಜ್ಞಾನವನ್ನ ತಿಳಿದುಕೊಳ್ಳು. ತದ್ ಅಂದ್ರೆ ಅನುಭವ ಜ್ಞಾನವನ್ನ ತಿಳಿದುಕೊಳ್ಳು. ಪ್ರಣಿಪಾತೇನ. ಪ್ರಣಿಪಾತೇನ ಅಂದ್ರೆ ಹೇಗೆ ಅನುಭವ ಆ ಜ್ಞಾನವನ್ನ ತಿಳಿದುಕೊಳ್ಬೇಕು ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಸಾಷ್ಟಾಂಗ ನೋಡಿ, ಸಾಸ್ ಅಷ್ಟ, ಸ ಅಷ್ಟ ನಮಸ್ಕಾರ. ಸೊ ಅಷ್ಟ ನಮ್ಮಲ್ಲಿರ್ತಕ್ಕಂಥ ಅಷ್ಟ ಅಂಗಗಳಿಗೆ ನಮಸ್ಕಾರ ಮಾಡಿ ಕೇಳ್ಬೇಕು. ಏನು, ಎರಡು ಕೈ ಇದೆ, ಎರಡು ಕಾಲಿದೆ, ತಲೆ ಇದೆ, ಬುದ್ಧಿ ಇದೆ, ನಮ್ಮಲ್ಲಿರ್ತಕ್ಕಂಥ ಏನು ಮನಸ್ಸು. ಸೊ ಈ 8ಗಳನ್ನ ನಾವು ಶರಣಾಗತಿ ಮಾಡಿ ಅನುಭವವನ್ನ ಕೇಳ್ಬೇಕು. ಸೊ ಅನುಭವ ಹೇಳ್ತಾ ಇರ್ತಾರೆ, ಕೈ ಏನೋ ಮಾಡ್ತಾ ಇರ್ತೀವಿ, ಕಾಲ್ ನೋವ್ತಾ ಇದೆ ಅನ್ಕೋತೀವಿ, ನಮ್ಮ ಬುದ್ಧಿ ಓಡಿಸ್ತಾ ಇರ್ತೀವಿ. ಈ ಅಷ್ಟಗಳನ್ನ ನಾವು ಬಂದ್ ಮಾಡಿ ನಾವು ಕೇಳ್ತಾ ಹೋಗ್ಬೇಕು, ಕ್ಲೋಸ್ ಮಾಡ್ಬೇಕು ಅವನು ಅವರಿಗೆ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂದ್ರೆ 8 ಅಂಗಗಳನ್ನ ನಾವು ಎಚ್ಚರವಾಗಿ ನಮಸ್ಕರಿಸಿ ಅವ್ರಿಗೆ ಆ ಅನುಭವವನ್ನ ಕೇಳ್ಬೇಕು. ಹರಿಪ್ರಶ್ನೇನ ಕೇಳ್ತಾ ಅದರಲ್ಲಿ ಏನಿದೆ ಸರಿಯಾದ ಪ್ರಶ್ನೆಗಳನ್ನ ಮಾತ್ರ ಮಾಡ್ಬೇಕು. ಆ ಅನುಭವದಲ್ಲಿ ನಮಗೆ ಸರಿಯಾದ ಪ್ರಶ್ನೆ ಕೇಳಿ, ಸೇವೆ ಮಾಡಿ, ಪ್ರಶ್ನೆ ಕೇಳಿ ಅವರಿಗೆ ಸೇವೆ ಮಾಡ್ತಾ, ಉಪಧೇ ಭಕ್ತನಿ ತೇ ಜ್ಞಾನಂ ಅಂದ್ರೆ ಈ ಜ್ಞಾನವನ್ನ ಉಪದೇಶಿಸುತ್ತಾ, ಜ್ಞಾನಿನಸ್ತ. ಯಾರು ಜ್ಞಾನವನ್ನ ಉಪದೇಶಿಸ್ತಾರೆ ಇಲ್ಲಿ? ಜ್ಞಾನಿಗಳು ಮಾತ್ರ ಉಪದೇಶವನ್ನ ಕೊಡ್ತಾರೆ, ತತ್ವದರ್ಶಿಗಳು. ಅವ್ರ ಹತ್ರ ನಾವೇನ್ ಮಾಡ್ಬೇಕು? ಅವ್ರಿಗೆ ಸೇವೆಯನ್ನ ಮಾಡ್ತಾ ಅವ್ರ ಹತ್ರ ನಾವೇನ್ ಪಡಿಬೇಕು? ಜ್ಞಾನವನ್ನ ಪಡಿಬೇಕು. ಸೊ ಈ ರೀತಿಯಾಗಿ ನಾವು ಅನುಭವವನ್ನ ಹೇಗ್ ಪಡಿತೀವಿ? ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ನಾವೇನ್ ಮಾಡ್ಬೇಕು? ಸೇವೆ ಮಾಡ್ತಾ ಅವರಿಂದ ನಾವು ಜ್ಞಾನವನ್ನ ಪಡಿಬೇಕು. ಅದೇ ಸಜ್ಜನ ಸಾಂಗತ್ಯ, ಅದೇ ನಾವು ಅನುಭವವನ್ನ ಕೇಳುವಂತ ರೀತಿ. ಸೊ ಇಷ್ಟು ಈ ಸಜ್ಜನ ಸಾಂಗತ್ಯ. ಹಾಗಾದ್ರೆ ಜ್ಞಾನ ಎಲ್ಲಿಂದ ಬರುತ್ತೆ ನಮಗೆ? ನಮಗೆ ಜ್ಞಾನ ಅನ್ನೋದು ಬರೋದು ಅನುಭವದಿಂದ ಮಾತ್ರ ಬರುತ್ತೆ. ಅನುಭವವೇ ಜ್ಞಾನ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರತಿಯೊಬ್ಬರಿಂದ ಏನ್ ಮಾಡ್ಬೇಕು? ಜ್ಞಾನವನ್ನ ಪಡಿತಾ ಹೋಗ್ಬೇಕು. ಅನುಭವವೇ ಜ್ಞಾನ ಅಂತ ಹೇಳಿದ್ದಾರೆ ನಮ್ಮ ಗುರುಗಳು. ಸೊ ಎಷ್ಟು ಸಾಧ್ಯನೋ ಪ್ರತಿ ಕ್ಷಣ ಮಾಸ್ಟರ್ಸ್. ಸೊ ಅನುಭವವನ್ನ ನಮ್ಮ PMC ಕನ್ನಡದಲ್ಲೇ ನೋಡ್ತೀರಿ, ಎಷ್ಟು ಮಾಸ್ಟರ್ಗಳ ಅನುಭವ ಇದೆ. ಒಬ್ಬೊಬ್ಬರ ಅನುಭವ ಒಂದೊಂದು ನಮಗೆ ಕಲಿಕೆ ಆಗುತ್ತೆ. ಅದು ನಮ್ಮ ಜ್ಞಾನ, ಅದು ನಾವು ಕೇಳ್ತಾ ಹೋಗ್ಬೇಕು. ಪತ್ರಿಸರು ಲಕ್ಷಗಟ್ಲೆ ಜನರ ಅನುಭವವನ್ನ ಕೇಳಿದ್ದಾರೆ. ಅವ್ರಿಗೆ ಯಾಕೆ ಅಷ್ಟು ಸುಲಭ ಅಂದ್ರೆ ಅಷ್ಟು ಅನುಭವಗಳನ್ನ ಕೇಳಿದ್ದಾರೆ ಸರ್. ಸೊ ನಾವು ಕೂಡ ಹೇಗೆ, ಅದಕ್ಕೆ ನಮಗೆ ಫಾರ್ಮುಲಾ ಕೊಟ್ಟಿರೋದು 3+2+1. ಬರೀ ಅನುಭವ ಕೇಳೋದೇ ಅಲ್ಲ, ಧ್ಯಾನ ಸಾಧನೆ ಜಾಸ್ತಿ ಇರಬೇಕು. ಅದಾದ ನಂತರ ಪುಸ್ತಕಗಳನ್ನು ಓದ್ಬೇಕು. ಅದಾದ ನಂತರ ಅನುಭವಗಳನ್ನು ಕೂಡ ಕೇಳಬೇಕು ಅಂತ. ಯಾಕೆ ಇದನ್ನ ಕಡಿಮೆ ಇಟ್ಟಿದ್ದಾರೆ ಅಂದ್ರೆ, ಕೇಳುವ ವಿಷಯನ್ನ ಇಲ್ಲಿ ಕಡಿಮೆ ಆಗಿರೋದು, ಬಟ್ ಆಚರಣೆ ತುಂಬಾ ಇದೆ ಇಲ್ಲಿ. ಅದಕ್ಕೆ ಇದು 1 ಗಂಟೆ ಕೊಟ್ಟಿದ್ದಾರೆ. ನಿಮ್ಗೆ ಕೇಳೋದು 1 ಗಂಟೆ ಆಗ್ಬೋದು, ಬಟ್ ಆಚರಣೆ ಅನ್ನೋದು ದಿನ ಎಲ್ಲ ಇರಬೇಕು. ಸೊ ನಾವು ಪ್ರತಿದಿನ ಇನ್ಮೇಲೆ ಅಟ್ಲೀಸ್ಟ್ ಒಂದು ಬರ್ಕೊಳ್ಳಿ, ಇದು ಒಂದು ಹೊಸದು, ಒಬ್ಬರ ಆದ್ರೂ ಅನುಭವವನ್ನ ನಾವು ಕೇಳ್ಬೇಕು.
ಅದಾದ ಮೇಲೆ ನಮ್ಮ ಅನುಭವ ಒಬ್ರಿಗಾದ್ರೂ ಹೇಳ್ಬೇಕು. ನಿಮ್ಮ ಸ್ನೇಹಿತರಿಗೋ, ನಿಮ್ಮ ಫ್ಯಾಮಿಲಿಯಲ್ಲೋ, ನಿಮ್ಮ ಗಂಡ ಹೆಂಡತಿ, ಮಗನಿಗೋ ಮಗಳಿಗೋ, ಯಾರಿಗಾದ್ರೂ ಪ್ರತಿದಿನ ನಾವು ಧ್ಯಾನ ಮಾಡೇ ಮಾಡ್ತೀವಿ. ಸೊ ನೆಕ್ಸ್ಟ್ ಚಾಲೆಂಜು, ನಾವು ಪ್ರತಿದಿನ ಒಬ್ಬರ ಅನುಭವವನ್ನ ಕೇಳಲೇಬೇಕು. ಯಾಕಂದ್ರೆ ಆ ಕೇಳಿದ ಹಾಗೆ ನಮ್ಮ ಜ್ಞಾನ ಅನ್ನೋದೇನಾಗುತ್ತೆ, ವೃದ್ಧಿ ಆಗುತ್ತೆ ಮಾಸ್ಟರ್. ಸೊ ಇವತ್ತಿನ ಹೊಸ ಚಾಲೆಂಜ್, ಈಗ ನಾವು ಉಪವಾಸವನ್ನ ಮಾಡ್ತಾ ಇದ್ವಿ, ರೈಟ್, ಪಿರಾಮಿಡ್ ಅನ್ನ ಬಳಸ್ತಾ ಇದ್ವಿ. ಅದರ ಜೊತೆ ಇವತ್ತು ಮೂರನೇ ಚಾಲೆಂಜ್ ಏನು ಅಂದ್ರೆ, ಪ್ರತಿದಿನ ಒಬ್ಬರ ಅನುಭವವನ್ನ ನಾವು ಕೇಳಬೇಕು. ನಮ್ಮ PMCಗೆ ಹೋದ್ರೆ ಎಷ್ಟೋ ಜನ ಮಾಸ್ಟರ್ಗಳ ಅನುಭವಗಳಿದೆ. ಒಬ್ಬೊಬ್ಬರ ಅನುಭವವನ್ನ ಪ್ರತಿದಿನ ಒಂದು ಮಾತ್ರ ಒಬ್ಬ ಮಾಸ್ಟರ್ ಒಂದು ದಿನ ಅನುಭವವನ್ನ ಕೇಳಬೇಕು. ಸೊ ಇನ್ಮೇಲೆ ದಯವಿಟ್ಟು ಎಲ್ರು ಅನುಭವವನ್ನ ಕೇಳಲೇಬೇಕು. ಅದು ನಮ್ಮ ನೆಕ್ಸ್ಟ್ ಚಾಲೆಂಜು. ಸೊ ಚಾಲೆಂಜ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಅದು ಪ್ರತಿದಿನ ಫಾಲೋ ಮಾಡಬೇಕು. ನಾವು ಧ್ಯಾನಕ್ಕೆ ಕೂತಾಗ ಪಿರಮಿಡ್ ಅನ್ನ ಹಾಕೋಬೇಕು, ವಾರಕ್ಕೆ ಒಂದು ದಿನ ಉಪವಾಸವನ್ನ ಮಾಡಬೇಕು, ಮಾತುಗಳನ್ನ ಕಡಿಮೆ ಮಾಡಬೇಕು. ಅದಾದ ನಂತರ ಈಗ ಪ್ರತಿದಿನ ಒಬ್ಬ ಮಾಸ್ಟರ ಅನುಭವವನ್ನ ಕೇಳಬೇಕು. ಸೊ ಇದು ನಮ್ಮ ಧ್ಯಾನದ 18 ಆದರ್ಶ ಸೂತ್ರಗಳಲ್ಲಿ ಮೂರನೇ ಆದರ್ಶ ಸೂತ್ರ. ಸೊ ಧ್ಯಾನ ಅನುಭವ ಹಂಚಿಕೆ ಮತ್ತು ಅನುಭವಗಳನ್ನ ಕೇಳುವುದು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.